ಆಚೆ ಕಡೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಪೈರಸಿ ಮಾಡ್ತಾ ಇದ್ದಾರೆ. ಇವಾಗ ಲೈವಲ್ಲಿ ಎಲ್ಲರೂ ಸಿನಿಮಾ ನೋಡಿದ್ವಲ್ವಾ, ನಾವೆಲ್ಲರೂ ಕೇಳ್ಕೊತಾ ಇರೋದು ಇಷ್ಟೇ, ಸಿನಿಮಾನ ಹಂಗಿದೆ ಅಂತ ಹೊಗಳಿ ಅಂತ ಕೇಳ್ತಾ ಇಲ್ಲ. ಆಚೆ ಕಡೆ ವಿಡಿಯೋ ಮಾಡಿ ಬಿಡ್ತಾ ಇದ್ದಾರೆ, ಸಿನಿಮಾ ಚೆನ್ನಾಗಿಲ್ಲ ಅಂತ ನೆಗೆಟಿವ್ ಪೋಸ್ಟ್ಗಳಾಗ್ತಾ ಇದ್ದಾರೆ. ಲೈವಲ್ಲಿ ಸಿನಿಮಾ ನೋಡಿ ಇಷ್ಟು ಜನ ಬಂದಿದ್ದಾರೆ. ಇವಾಗ ಫ್ಯಾಮಿಲಿ ಆಡಿಯನ್ಸ್ ಬಂದು ಸಿನಿಮಾ ನೋಡೋ ಥರ ಇದೆಯಾ ಇಲ್ವಾ? ಯಾಕಂದ್ರೆ ಯಾರೋ ಒಬ್ಬ ಆಚೆ ನೆಗೆಟಿವ್ ವಿಡಿಯೋ ಮಾಡಿ ಹಾಕ್ತಾನೆ, ಅದು ಸಿನಿಮಾಗೆ ಎಫೆಕ್ಟ್ ಆಗುತ್ತೆ. ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ, ಸಿನಿಮಾ ಚೆನ್ನಾಗಿಲ್ಲ ಅನ್ನೋ ನೆಗೆಟಿವ್ನ ಆಚೆ ನೋಡಿಕೊಂಡು ಎಷ್ಟೋ ಜನ ಸಿನಿಮಾ ಚೆನ್ನಾಗಿಲ್ಲ ಅನ್ಕೊಂಡಿದ್ದಾರೆ. ಯಾವುದೋ ಸಿನಿಮಾ ರಿವ್ಯೂನ ನಮ್ಮ ಸಿನಿಮಾ ಪೋಸ್ಟ್ ಮಾಡ್ತಾ ಇದ್ದಾರೆ. ದರ್ಶನ್ ಸರ್ ಸಿನಿಮಾಗೆ ಯಾವುದೋ ಸಿನಿಮಾ ರಿವ್ಯೂ ಇರುತ್ತೆ, ಚೆನ್ನಾಗಿಲ್ಲ, ಅರ್ಥ ಆಗಿಲ್ಲ ಅನ್ನೋದು. ಇಲ್ಲಿ ಬಂದಿರೋ ಇಷ್ಟು ಜನ ಬಂದಿದ್ದೀರಾ, ಎಲ್ಲರೂ ಫ್ಯಾನ್ಸ್ ಇದ್ದೀರಾ, ಫ್ಯಾಮಿಲೀಸ್ ಇದ್ದೀರಾ. ಸಿನಿಮಾ ಚೆನ್ನಾಗಿದೆಯಾ? ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ಬಂದು ಸಿನಿಮಾ ನೋಡ್ಬೋದಾ? ಅಣ್ಣ ಲಾಸ್ಟ್ ಒಂದು ನಿಮಿಷ. ಓವರ್ ಆಲ್ ಪ್ರತಿಯೊಬ್ರು ಬಂದು ಸಿನಿಮಾನ ಎಂಜಾಯ್ ಮಾಡಿದ್ರ? ಲಾಸ್ಟಿಗೆ ಎಲ್ಲರ ಕಡೆಯಿಂದ ಒಂದೇ, ಹೇಳುವ ಎಲ್ಲ ಕೂಗಿ ಸೂಪರ್ ಸೂಪರ್. ನೀನೇ ಮಾತಾಡ್ಬೇಡ, ಮೈಕ್ ಇಟ್ಕೊಂಡು ಸೂಪರ್ ಸೂಪರ್ ಆಗಿದೆ. ಡೆವಿಲ್ ಸೂಪರ್ ಮೂವಿ, ಡೆವಿಲ್ ಚೆನ್ನಾಗಿದೆ. ಸೂಪರ್ ಸರ್, ಸೂಪರ್ ಸೂಪರ್, ಅದ್ಭುತ, ಸೂಪರ್ ಮೂವಿ ಸರ್. ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್, ಸೂಪರ್ ಸೂಪರ್ ಮೂವಿ ಮಸ್ತ್. ಜೈ ಡಿ ಬಾಸ್ ಚೆನ್ನಾಗಿತ್ತು. ಅವ್ರು ಬೈಯೋದು ಹಾಕ್ಬೇಕು. ಮೇಡಮ್ ಹೇಗಿದೆ? ಸೂಪರ್ ಸೂಪರ್ ಆಗಿದ್ರು. ಸೂಪರ್ ಸೂಪರ್. ನಮ್ಮ ಬಾಸು ಯಾರು? ಡಿ ಬಾಸ್ಗೆ ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ ಸರ್, ಸೂಪರ್ ಸೂಪರ್. ಚೆನ್ನಾಗಿದೆ ಬಾಸ್, ನೋಡ್ಬೋದು ಒನ್ ಟೈಮ್. ಚೆನ್ನಾಗಿದೆ ಚೆನ್ನಾಗಿದೆ, ಸೂಪರ್, ಸಖತ್ತಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ, ಮಸ್ತ್ ಆಗಿತ್ತು. ಚೆನ್ನಾಗಿದೆ. ನೈಸ್, ಥ್ಯಾಂಕ್ ಯು. ದಯವಿಟ್ಟು ಅವ್ರಿಗೆ ಒಳಗಡೆ ಕೂಸ್ಕೊಂಡು ಸರ್ ಮ್ಯೂಸಿಕ್ 15 ಪಕ್ಕದ ಅವ್ರು ಮ್ಯೂಸಿಕ್ ಹೊಡೆದಿದ್ದಾರೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಯಾರು ವಿಡಿಯೋನ ಮಾಡಿ ಪೋಸ್ಟ್ ಮಾಡಬೇಡಿ. ಇದೊಂದು ಎಲ್ಲ ಡಿ ಬಾಸ್ ಫ್ಯಾನ್ಗಳ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟು. ನಮ್ಮನ್ನು ನಂಬ್ಕೊಂಡು ಪ್ರಕಾಶ್ ಸರ್ ಇಷ್ಟು ಚೆನ್ನಾಗಿ ಕತೆ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ದರ್ಶನ್ ಸರ್ ನಾವು ಗೆಲುವಿನ ಕಿರೀಟ ಕೊಡ್ತೀವಿ ಅಂತ ಅಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಯಾರು ನೆಗೆಟಿವ್ ಹಾಕಿದ್ರೆ ಯಾರು ತಲೆ ಕೆಡಿಸ್ಕೋಬೇಡಿ. ಥಿಯೇಟ್ರಲ್ಲಿ ಬೇರೆ ಫೀಲ್ ಕೊಡ್ತಾ ಇದೆ ಸಿನಿಮಾ. ಎಲ್ಲರೂ ಬಂದು ನೋಡಿ. ಜೊತೆಗೆ ಯಾರು ವಿಡಿಯೋನ ಪೈರಸಿ ಮಾಡಬೇಡಿ, ಚಿಕ್ಕ ಕ್ಲಿಪ್ ಸಮೇತ ಯಾರನ್ನು ಪೋಸ್ಟ್ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಅಣ್ಣ. ಆಮೇಲೆ ಇನ್ನೊಂದು ಮೇನ್ ಮೆಸೇಜು, ಎಲ್ಲ ಥಿಯೇಟ್ರ್ಗಳ ಕಡೆನೂ ಇವಾಗ ನಮ್ಮ ಹುಡುಗರುಗಳಿದ್ದಾರೆ, ಯಾರಾದರೂ ಥಿಯೇಟ್ರ್ ಒಳಗಡೆ ನಮ್ಮವರೇ ಆಗಲಿ ಇನ್ನೊಬ್ಬರೇ ಆಗಲಿ ವಿಡಿಯೋ ಮಾಡುವಾಗ ಮೊಬೈಲ್ ಸಿಗಾಕೊಂಡ್ರೆ ಮೊಬೈಲ್ ಕೊಡಲ್ಲ ಸರ್. ಪ್ರತಿಯೊಂದು ಥಿಯೇಟ್ರಲ್ಲೂ ಪ್ರತಿಯೊಂದು ಮಾಲಲ್ಲೂ ಇವಾಗ ನಮ್ಮ ಕಡೆಯವ್ರು ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ನಿನ್ನೆ ಒಂದೇ ದಿನಕ್ಕೆ ಎಷ್ಟೋ ವೀಡಿಯೋಗಳು ಪೋಸ್ಟ್ ಆಗಿದೆ. ದಯವಿಟ್ಟು ಅಣ್ಣ ಎಲ್ಲರೂ ಡಿಲೀಟ್ ಮಾಡಿರಿ ಸಿನಿಮಾಗಳು. ಇದು ವಿಷ್ಣು ಸರ್ ಆ್ಯಕ್ಟ್ ಮಾಡಿರೋ ಅಂಥ ಒಂದು ಇದ್ರ ಸೀಕ್ವೆನ್ಸ್ನ
ಅದನ್ನ ವಿಡಿಯೋ ಮಾಡಾಕಿದ್ದಾರೆ. ಅಂಬರೀಷ್ ಅಪ್ಪಾಜಿ ಅವ್ರ ಸೀಕ್ವೆನ್ಸ್ ವಿಡಿಯೋ ಮಾಡಾಕಿದ್ದಾರೆ. ರಾಜ್ಕುಮಾರ್ ಸರ್ದು ಗೆಟಪಲ್ಲಿ ಮಾಡ್ತಾರೆ, ಅದನ್ನ ವಿಡಿಯೋ ಮಾಡಾಕಿದ್ದಾರೆ. ಅದಾದಮೇಲೆ ಡಬಲ್ ಶೇಡ್ದು ಇಂಟ್ರೊಡಕ್ಷನ್ ಇದೆ, ಅದನ್ನೆಲ್ಲ ವಿಡಿಯೋ ಮಾಡಾಕಿದ್ರು. ನಾನು ದಯವಿಟ್ಟು ಒಂದು ಅಂಬಲ್ ರಿಕ್ವೆಸ್ಟ್ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗಳಲ್ಲಿ, ಆ ಥರ ವಿಡಿಯೋ ಮಾಡಾಕೋದ್ರಿಂದ ನಮ್ಮ ಸಿನಿಮಾಗೆ ಎಫೆಕ್ಟು. ಈ ಥರ ಒಂದು ಫೀಲ್ನ ಥಿಯೇಟ್ರಿಗೆ ಬಂದು ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ಕೂತ್ಕೊಂಡು ಮನೇಲಿ ಮೊಬೈಲ್ ನೋಡ್ತಿರ್ತಾರೆ. ಅವ್ರು ನೋಡುವಾಗ ಸೀಕ್ವೆನ್ಸಲ್ಲಿ ನೋಡಿದಾಗ ಇಲ್ಲಿ ಬಂದರೆ ಮಜಾ ಇರಲ್ಲ ಅಣ್ಣ. ಅವಾಗ ಏನಾಗುತ್ತೆ, ನಾವೆಲ್ಲ ನೋಡಿದ್ವಲ್ಲ ಅನ್ನೋ ಫೀಲ್ ಆಗುತ್ತೆ. ಇಷ್ಟು ಅಚ್ಚುಕಟ್ಟಾಗಿ ಮಾಡಿರೋ ಕಥೆನಾ ಸರ್ ಇವತ್ತಿನ ಜನ್ರೇಷನ್ಗೆ ಏನು ಬೇಕದು ಕೊಟ್ಟಿದ್ದಾರೆ. ಅದರಲ್ಲೂ ಡಬಲ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸು. ಒಬ್ಬ ಕಲಾವಿದ ಅಷ್ಟು ಬ್ಯಾಕ್ ಪೇನ್ ಇಟ್ಕೊಂಡು ಆ ಶಾರ್ಟ್ಸ್ ವೈಸೆಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಅಷ್ಟು ಸಖತ್ತಾಗಿ ಕಾಣಿಸ್ತಿದ್ದಾರೆ. ಇದನ್ನೆಲ್ಲ ಬಿಟ್ಟು ನಾವೇನು ಮಾಡ್ತಾ ಇದೀವಿ ಹೇಳ್ರಿ, ನಮ್ಮವ್ರ ಸಿನಿಮಾನ ನಾವೇ ತುಳಿತಾ ಇದೀವಿ. ಯಾವನೋ ಒಬ್ಬ ಥರ್ಡ್ ಕ್ಲಾಸ್ ನನ್ನ ಮಗ ಮೂಲೆಯಲ್ಲಿ ಕೂತ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಆಗ್ತಾನೆ ಅಂದರೆ ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡ್ರೆ ನಾಳೆ ಸರ್ ಇವಾಗ ಕಾವೇರಿ ಗಲಾಟೆ ಆಗ್ತಾ ಇದೆ, ಇನ್ನೊಂದು ಕಡೆ ವಿಜಯ್ ದಳಪತಿ ಅವ್ರದ್ದು ಇನ್ನು ಸಿನಿಮಾದೇನೋ ಪೋಸ್ಟ್ಗಳು ಹಾಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಕಾಲ ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ನಾವು ಕನ್ನಡಕ್ಕೋಸ್ಕರ ನಿಂತಿರೋ ಕಲಾವಿದನ ಉಳಿಸ್ಕೊಳ್ಳಿಲ್ಲ ಅಂದರೆ ಕಾವೇರಿ ಗಲಾಟೆಗೆ ಹೋಗಿಲ್ವಾ ಸರ್ ದರ್ಶನ್ ಸರ್? ರೈತರಿಗೋಸ್ಕರ ಹೋಗಿಲ್ವಾ? ಆಟೋ ಡ್ರೈವರ್ಗಳಿಗೋಸ್ಕರ ಹೋಗಿಲ್ವಾ? ನೀನೇನು ಮಾಡಬೇಕು? ಪ್ರಾಣಿಗಳಿಗೋಸ್ಕರ ನಿಂತಿಲ್ವಾ? ಪ್ರಾಣಿಗಳ ಪರಿಸರನೇ ಇಷ್ಟಪಡುವಂಥ ವ್ಯಕ್ತಿ ದರ್ಶನ್ ಸರ್. ಅಷ್ಟೊಂದೆಲ್ಲ ಮಾಡಿರೋ ವ್ಯಕ್ತಿಗೆ ನಾವೇನು ಅಟ್ಲೀಸ್ಟ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ನೆಗೆಟಿವ್ ಹೇಳ್ಕೊಂಡು ಯಾವ ಥರ್ಡ್ ಗ್ರೇಡ್ ಬೋಳಿ ಮಕ್ಕಳು ಮಾಡ್ತಾ ಇರೋ ಕೆಲಸಗಳು ಯಾವುದೋ ಸಿನಿಮಾದ ತೆಗೆದುಬಿಟ್ಟು ನಮ್ಮ ಸಿನಿಮಾಗೆ ಹಾಕ್ತಾ ಇದ್ದಾರೆ, ಪೋಸ್ಟ್ ಮಾಡ್ತಾ ಇದ್ದಾರೆ, ಟ್ಯಾಗ್ ಮಾಡ್ತಾ ಇದ್ದಾರೆ. ಅಂಥದ್ದನ್ನು ನಮ್ಮವ್ರು ಶೇರ್ ಮಾಡಬೇಡಿ, ಅಂಥವ್ರಿಗೆ ತಲೆ ಕೆಡಿಸ್ಕೋಬೇಡಿ. ಎಲ್ಲರೂ ಸಿನಿಮಾ ನೋಡಿ ಆದಷ್ಟು ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಮಾತ್ರ ಹೇಳಿ. ಥ್ಯಾಂಕ್ ಯು ಸೋ ಮಚ್ ತಡಿಬಹುದು, ಬಟ್ ನಿಮ್ಮವರೇ ಮಾಡ್ತಿದ್ದಾರೆ ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ ಸರ್, ನಮ್ಮವರು ಜೋಶಲ್ಲಿ ಇಂಟ್ರೊಡಕ್ಷನ್ ಎಲ್ಲಾನು ವಿಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಒಂದು ಹಂಬಲ್ ರಿಕ್ವೆಸ್ಟ್ ಅಣ್ಣ, ಯಾರು ದಯವಿಟ್ಟು ಆ ಥರ ಮಾಡಿ ಹಾಕ್ಬೇಡಿ. ಹಾಕಿರೋದನ್ನ ಡಿಲೀಟ್ ಮಾಡಿ. ಆ ಸೀಕ್ವೆನ್ಸ್ ಮೊಬೈಲಲ್ಲಿ ನೋಡಿದ್ರು ಥಿಯೇಟ್ರಲ್ಲಿ ವಾವ್ ಅನ್ನೋ ಥರ ಫೀಲ್ ಇದೆ. ಆ ದೊಡ್ಡ ಸ್ಕ್ರೀನಲ್ಲಿ ಆ ಸ್ಕ್ರೀನ್ ತುಂಬ ಬರ್ತಾರೆ ದರ್ಶನ್ ಸರ್. ಅದನ್ನ ನೋಡಿ ಫೀಲ್ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಬನ್ನಿ. ಇವಾಗ ಇಲ್ಲಿ ನೋಡಿರೋರು ಲೈವಲ್ಲಿ ಸಿನಿಮಾ ನೋಡಿರೋರು ಕೇಳಿ ಸರ್, ಎಲ್ಲೋ ಒಂದು ಕಡೆ ಯಾವನ ನಿಂತ್ಕೊಂಡು ಮೂಲೆಯಲ್ಲಿ ಇವ್ ನಮ್ಗಳ ಮಧ್ಯೆ ಏನೋ ಚೆನ್ನಾಗಿಲ್ಲ ಅನ್ಸಿದ್ರೆ ಬಂದು ನಮ್ಗಳ ಮಧ್ಯೆ ಹೇಳ್ರಿ, ಏನಕ್ಕೆ ಚೆನ್ನಾಗಿಲ್ಲ ಅಂತ ನಮ್ಗಳ ಮಧ್ಯೆ ಹೇಳ್ರಿ. ಅದನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಅಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡಿರ್ತಾನೆ, ಯಾರೋ ಒಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಬಿಟ್ಟು ಹಿಂಗೆ ಹೋಗ್ಬಿಡ್ತಾನೆ. ಎಂಥ ಥರ್ಡ್ ಕ್ಲಾಸ್ ನನ್ನ ಮಕ್ಳಿದ್ದೀರಣ್ಣ ನೀವೆಲ್ಲ. ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿದೆ, ಓಲಿ ಸಿನಿಮಾ ಕತೆ ಅಟ್ಲೀಸ್ಟ್ ಅಪ್ಪ ಆಯ್ತು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಸಿನಿಮಾ ಕತೆ ಹೇಳೋಕ್ಕಾಗುತ್ತೆ. ಸಿನಿಮಾನೇ ನೋಡಿರಲ್ಲ, ಸುಮ್ಮನೆ ಆ ಮೂಲೆಯಲ್ಲಿ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಹೇಳ್ಬಿಟ್ಟು ಹೋಗ್ತೀರಾ. ಅದನ್ನೆಲ್ಲ ಬಿಡಿ. ಫಸ್ಟು ಇಷ್ಟು ಅಚ್ಚುಕಟ್ಟಾಗಿ ಬಂದಿರೋ ಸಿನಿಮಾನ ನಮಗೆ ಸರ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲ ಕಡೆ ಸಿನಿಮಾ ಥಿಯೇಟರ್ಗಳ ಹತ್ರ ಜನ ಇದ್ದಾರೆ. ಬಟ್ ಏನಂದ್ರೆ ಇನ್ಸ್ಟಾಗ್ರಾಮಲ್ಲಿ ಆ ಕಡೆ ಈ ಕಡೆ ನೆಗೆಟಿವ್ ಟ್ರೋಲ್ಸ್ಗಳು ನೋಡ್ತಾ ಇದೀವಲ್ಲ, ಹರ್ಟ್ ಆಗುತ್ತೆ ಸರ್. ಅಷ್ಟು ಸಕ್ಕದಾಗಿರೋ ಸಿನಿಮಾನ 2-3 ಸಲ ನೋಡಿದ್ರು ಮತ್ತೆ ನೋಡಬೇಕು ಅನ್ನೋ ಥರ ಶಾರ್ಟ್ಸ್ಗಳಿದೆ, ಆ ಸೀನ್ಗಳಿದೆ, ಅಷ್ಟು ಕ್ಯಾಮ್ರಾ ವರ್ಕ್ ಹಂಗಿದೆ, ಆ ಮೇಕಿಂಗ್ ಸೆನ್ಸ್ ಹಂಗಿದೆ, ಅಷ್ಟು ಅದ್ಭುತವಾಗಿ ಕಾಣಿಸಿದ್ದಾರೆ ನಮ್ಮ ದರ್ಶನ್ ಸರ್. ಅದನ್ನೆಲ್ಲ ಬಿಟ್ಟು ಇಷ್ಟು ಕಚಡವಾಗಿ ಕೆಲವೊಬ್ಬರೆಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾವುದ್ಯಾವುದೋ ಸಿನಿಮಾ ತೆಗೆದು ನಮ್ಮ ಸಿನಿಮಾಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ನಮ್ಮವರು ಫಸ್ಟ್ ಎಕ್ಸಾಂಪಲ್ ನಮ್ಮವರು. ಇವಾಗ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲರೂ ಇನ್ನೊಂದ್ಸಲ ನಾವೆಲ್ಲ ಸಿನಿಮಾ ನೋಡ್ಬಿಟ್ಟು ನಾವುಗಳು ರಿವ್ಯೂ ಕೊಡ್ದೇನೆ ಹೋಗಿರೋದು ತಪ್ಪಾಗಿರೋದು. ನಾವು ಸಿನಿಮಾ ನೋಡಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿದೆ ಅಂದ್ಕೊಂಡು ಸುಮ್ಮನೆ ಹೋಗೋದಲ್ಲ. ಈ ಥರ ಇದ್ದಾಗ ಸಿನಿಮಾ ಹೆಂಗಿದೆ, ನಮ್ಗೆ ಹೆಂಗೆ ಫೀಲ್ ಆಯಿತು ಅಂತ ನಿಂತ್ಕೊಂಡು ಹೇಳಬೇಕು. ಕನ್ನಡ ಸಿನಿಮಾ ಇಷ್ಟಪಡೋರು ಎಷ್ಟೋ ಜನ ಅಪ್ಪು ಸರ್ ಫ್ಯಾನ್ಸ್ ಬಂದು ಸಿನಿಮಾ ನೋಡಿ, ಸುದೀಪ್ ಸರ್ ಫ್ಯಾನ್ ಬಂದು ಸಿನಿಮಾ ನೋಡಿ ನಿಮ್ಮ ಬಾಸ್ ನೆಕ್ಸ್ಟ್ ಲೆವೆಲಿಗೆ ಕಾಣಿಸ್ತಿದ್ದಾರೆ ಗುರು ಅಂತ ಫೋನ್ ಮಾಡಿದ್ದಾರೆ ಸರ್. ಅವರು ಸಮೇತ ವೀಡಿಯೋ ಮಾಡಿ ಹಾಕಿದ್ದಾರೆ. ಅಂಥದ್ರಲ್ಲಿ ಯಾರೋ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಆ ಮೊಬೈಲಲ್ಲಿ ಎಲ್ಲೋ ಕೂತ್ಕೊಂಡು ಮಾಡಿ ಹಾಕೋ ಕೆಲಸ, ಹೆಣ್ಮಕ್ಳು ಮನೆಯಲ್ಲ ಶಾರ್ಟ್ಸ್ಗಳು ನೋಡ್ತಿರ್ತಾರೆ, ಅವ್ರು ಬಂದಾಗ ಫೀಲ್ ಆಗಲ್ಲ. ದಯವಿಟ್ಟು ಆ ಥರ ಕೆಲಸಗಳು ಮಾಡಬೇಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಂಬರೀಷ್ ಅಣ್ಣ ಅವ್ರ ಸೊತ್ತು ಚಾಲೆಂಜ್ ಸರ್ ದರ್ಶನ್